ಆತ್ಮೀಯ ಭೈರಪ್ಪನವರೇ, ಸನ್ಮಾನ್ಯ ವಿದ್ವಾಂಸರಾದ ಶತಾಬ್ದಿ ಗಣೇಶ್ವರವರೇ, ಅತುಲ್ ಕೊಠಾರಿ ಅವರೇ, ಆತ್ಮೀಯ ಬಂಧುಗಳೇ, ಭಜನೀಯರೇ, ಇದುವರೆಗೆ ಬಹಳ ವಿಚಾರ ಪರಿಪೂರ್ಣವಾದ ನಮ್ಮೆಲ್ಲರ ಮನಸ್ಸೊಳಗೆ ಬಹಳ ಗಹನವಾಗಿರ್ತಕ್ಕಂತಹ ಒಂದು ಆಲೋಚನೆಯ ತರಂಗವನ್ನು ಎಬ್ಬಿಸುವಂತಹ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೀವಿ. ಕೊನೆಯ ಭಾಗವಾಗಿ ಕಾರ್ಯಕ್ರಮದ ಭಾಗವಾಗಿ ಅಧ್ಯಕ್ಷೀಯ ಭಾಷಣ ಅಂತ ಇದ್ರೂ ಕೂಡ ಸನ್ಮಾನ್ಯ ಭೈರಪ್ಪನವರು, ಸನ್ಮಾನ್ಯ ಗಣೇಶ್ ಅವರು ಮುಂತಾದವನ್ನೆಲ್ಲ ಕೇಳಿದ ನಂತರ ಅಧ್ಯಕ್ಷೀಯ ಭಾಷಣದಲ್ಲಿ ಹೇಳಬೇಕಾದಂತ ವಿಷಯ ಏನೂ ಇಲ್ಲ. ಕೇವಲ ಔಪಚಾರಿಕತೆಗೋಸ್ಕರ ಒಂದು 5 ನಿಮಿಷದಲ್ಲಿ ನಾನು ಹೇಳಬೇಕಾದದ್ದನ್ನು ಹೇಳಿ ಮುಗಿಸ್ತೀನಿ. ಅದರಿಂದ ಯಾರು ಸಮಯ ಮೀರಿತು ಅಂತ ಹೇಳಿ ಚಿಂತಿತರಾಗಬೇಕಾದಂತಹ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಭೈರಪ್ಪನವರು ಇದುವರೆಗೆ ವಿವರಿಸಿದಂತೆಯೇ ತಮ್ಮ ಭಾಷಣದಲ್ಲಿ ಆವರಣ ಗ್ರಂಥ ಇಡೀ ದೇಶದಲ್ಲಿ ಒಂದು ಹೊಸ ಸಂಚಲನೆಯನ್ನ ಅದು ಉಂಟು ಮಾಡಿದೆ. ನಮ್ಮ ದೇಶದ ದುರ್ದೈವ, ಈ ದೇಶದ ಮೇಲೆ ನಡೆದಂಥ ಪರಕೀಯ ಆಕ್ರಮಣದ ಪರಿಣಾಮವಾಗಿ ದೇಶದ ಇತಿಹಾಸ ಬಹುಮಟ್ಟಿಗೆ ವಿಕೃತಗೊಂಡ್ಬಿಟ್ಟಿದೆ. ಟಿ.ಎನ್. ವೋಕ್ ಅಂತ ಹೇಳಿ ಒಬ್ಬ ವಿದ್ವಾಂಸರಿದ್ದರು. ಇತಿಹಾಸವನ್ನು ಕುರಿತು ಸಾಕಷ್ಟು ಗ್ರಂಥಗಳನ್ನು ಅವರು ಬರೆದಿದ್ದರು. ತಾಜ್ ಮಹಲ್ ಇಸ್ ಎ ಹಿಂದೂ ಪ್ಯಾಲೇಸ್ ಅಂತ ಹೇಳಿ ಅವರು ಬರೆದಂತಹ ಪುಸ್ತಕವನ್ನು ಯಾರಾದ್ರೂ ನೀವು ಗಮನಿಸಬಹುದು ಅಂತ ಕಾಣಿಸುತ್ತೆ. ಇನ್ನೂ ಅನೇಕ ಪುಸ್ತಕಗಳನ್ನು ಅವರು ಬರೆದಿದ್ರು. ಅವರು ಒಂದು ಮಾತು ಹೇಳ್ತಾ ಇದ್ರು, whenever a country is subjected to foreign aggression, history will be the first casualty ಅಂತ. ದೇಶ ಪರಕೀಯ ಆಕ್ರಮಣಕ್ಕೆ ತುತ್ತಾಗ ಅದಕ್ಕೆ ಮೊಟ್ಟ ಮೊದಲಿಗೆ ಆಘಾತಕ್ಕೊಳಗಾಗ್ತಕ್ಕಂಥದ್ದು ಅಂತಂದ್ರೆ ಅದು ದೇಶದ ಇತಿಹಾಸ. ಯಾಕೆಂತಂದ್ರೆ ಆಕ್ರಮಣಕಾರಿ ಈ ದೇಶದ ನಿಜವಾಗಿರ್ತಕ್ಕಂಥ ಇದರ ಸ್ವಾಮಿಗಳು ಯಾರು, ಯಾರಿಗೆ ಸೇರಿದ್ದು ಅಂತನ್ನುವಂತ ಎಲ್ಲ ದಾಖಲೆಗಳನ್ನು ನಾಶಪಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಅವನು ಅಂತ ಹೇಳಿ. ದುರ್ದೈವದಿಂದ ನಮ್ಮ ದೇಶದ ಇತಿಹಾಸಕ್ಕೆ ಅದು ಸಂಭವಿಸಿದೆ. ಈ ದೇಶದ ಮೇಲೆ ಮುಸ್ಲಿಂ ಆಕ್ರಮಣವಾದಾಗ ಇಲ್ಲಿನ ಆಡಳಿತಗಾರರ ಎಲ್ಲ ಇತಿಹಾಸವನ್ನ ದಾಖಲೆ ಮಾಡಿದಂಥವರು ಆಗ ಇದ್ದಂಥ ಮುಸ್ಲಿಂ ರಾಜರ ಆಸ್ಥಾನದಲ್ಲಿದ್ದಂಥ ದಾಖಲೆಗಾರರು. ಅದಾದ ನಂತರ ಬ್ರಿಟಿಷ್ ಆಡಳಿತಗಾರರು ಬಂದ ನಂತರ ತಮ್ಮ ಮುಂದಿನ ನೇರಕ್ಕೆ ತಕ್ಕಂತೆ ಈ ದೇಶದ ಇತಿಹಾಸವನ್ನು ಎಷ್ಟು ತಿರ್ಚೋದಕ್ಕೆ ಸಾಧ್ಯನೋ ಆ ಪ್ರಯತ್ನವನ್ನು ಅವರು ಮಾಡಿದ್ರು. ಅದೇ ಒಂದು ಕೆಲಸವನ್ನ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಎಡಪಂಥೀಯ ಇತಿಹಾಸಕಾರರು ಬಹಳ ಉತ್ಸಾಹದಿಂದ, ಒಂದು ಯುದ್ಧೋತ್ಸಾಹದಿಂದ ಅವರ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ಈ ದೇಶದ ಇತಿಹಾಸವನ್ನು ತಿರುಗಿಸ್ತಕ್ಕಂಥ ಕೆಲಸವನ್ನು. ಹಾಗಾಗಿ ಭಾರತದ ನಿಜವಾಗಿರ್ತಕ್ಕಂಥ ಇತಿಹಾಸವನ್ನ ಸರಿಯಾದ ರೂಪದಲ್ಲಿ ಪ್ರಚುರಪಡಿಸುವಂತಹ, ಅದನ್ನು ಮುಂದಿಡಬೇಕಾಗಿರ್ತಕ್ಕಂಥ ಕೆಲಸ ಇನ್ನೂ ಆಗಬೇಕಾಗಿದೆ. ಭೈರಪ್ಪನವರು ತಮ್ಮ ಕಾದಂಬರಿಯ ಮೂಲಕ ಈ ಇತಿಹಾಸದ ರಚನೆಗೆ ಸಂಬಂಧಪಟ್ಟಂತೆ ಏನೊಂದು ಯೋಚನೆಯನ್ನ ಎತ್ತಿದ್ದಾರೆ, ಹರಿಬಿಟ್ಟಿದ್ದಾರೆ. ಅದರ ಒಂದು ಪರಿಣಾಮಗಳನ್ನು ಕೂಡ ಅದು ಹೇಗೆ ಒಂದು ತರಂಗವನ್ನು ಎಬ್ಬಿಸಿದೆ ಅಂತನ್ನುವಂಥದ್ದನ್ನು ನಾವು ಕಂಡಿದ್ದೀವಿ. ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಇತಿಹಾಸದ ಒಂದು ಪುನರ್ರಚನೆಗೆ ಅದು ಒಂದು ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಅಂಶವಾಗಬಹುದು ಅಂತ ಹೇಳಿ ನನಗೆ ಭಾವಿಸ್ತೇನೆ. ಅವರು ಇದರಲ್ಲಿ ಇದ್ದ ಸಂದರ್ಭದಲ್ಲಿ ಇತಿಹಾಸದ ಪುನರ್ರಚನೆಗೆ ಸಂಬಂಧಪಟ್ಟಂತೆ ತಮ್ಮ ಅನುಭವವನ್ನು ಹೇಳಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಟಿ.ಎನ್. ವೋಕ್ ಹೇಳ್ತಾ ಇದ್ದಂತ ಒಂದು ಘಟನೆ ನನಗೆ ನೆನಪಿಗೆ ಬರುತ್ತೆ. ಇತಿಹಾಸಕಾರರ ನಡುವೆ ಮಾತನಾಡ್ತಾ ಇದ್ದಾಗ ಅವರಿಗೆ ಕೆಲವರು ಈ ರಾಜಕೀಯ ವಿಚಾರದಿಂದ ಪ್ರಭಾವಿತರಾಗಿರ್ತಕ್ಕಂಥ ಕೆಲವರು ಇತಿಹಾಸಕಾರರು ಅವರು ಹೇಳಿದಂತೆ, ನಮ್ಮ ಇತಿಹಾಸವನ್ನು ನಾವು ಹೊಸದಾಗಿ ಬರಿಬೇಕಾಗಿದೆ. ಯಾರಿಗೂ ಕೂಡ ಮನಸ್ಸಿಗೆ
ನೋವಾಗದ ರೀತಿಯಲ್ಲಿ, ಅಸಮಾಧಾನವಾಗದ ರೀತಿಯಲ್ಲಿ ನಮ್ಮ ಇತಿಹಾಸವನ್ನು ಪ್ರದರ್ಶನ ಮಾಡಬೇಕು. ಆಕ್ರಮಣಕಾರಿಗಳು ಇತ್ಯಾದಿ ಶಬ್ದಗಳನ್ನೆಲ್ಲ ನಾವು ತೆಗೆದುಹಾಕಬೇಕು, ಹೀಗೆ ಅಂತ ಹೇಳಿ. ಅದಕ್ಕೆ ಪ್ರತ್ಯುತ್ತರವಾಗಿ ಪಿ ಎನ್ ಗೋಖರವರು ಹೇಳಿದಂತೆ, ಹೌದು, ನೀವು ಹೇಳಿದ ರೀತಿಯಲ್ಲಿ ಮಾಡಬಹುದು. ನೋಡಿ, ಉದಾಹರಣೆಗೆ ಶಿವಾಜಿ ಅಫ್ಜಲ್ ಖಾನನ ಭೇಟಿಯ ಪ್ರಸಂಗ ಇದೆಯಲ್ಲ, ಅದನ್ನ ಈಗ ಶಿವಾಜಿ ಅಫ್ಜಲ್ ಖಾನ್ ಕೊಂದ ಅಂತ ಹೇಳಿದ್ರೆ ಎಲ್ಲರಿಗೂ ಬೇಸರ ಆಗ್ಬಿಡುತ್ತೆ, ದುಃಖ ಆಗುತ್ತೆ, ಅನೇಕರಿಗೆ ಮನಸ್ಸಿಗೆ ಆಗ್ಬಹುದು. ಅದಕ್ಕೆ ಅದನ್ನು ಉದಾಹರಣೆ ಹೀಗೆ ಹೇಳ್ಬೋದು. ಶಿವಾಜಿ ತಂದೆ, ಅಫ್ಜಲ್ ಖಾನ್ ತಂದೆ ಇಬ್ಬರು ಬಹಳ ಆತ್ಮೀಯ ಸ್ನೇಹಿತರಾಗಿದ್ರು. ಆದ್ರೆ ಇಬ್ರು ಮಕ್ಕಳು ಬೇರೆ ಬೇರೆ ಕಡೆಗಳು ಬೆಳೆದ್ಬಿಟ್ರು. ಅವರಲ್ಲಿ ಪರಸ್ಪರ ಏನು ಪರಿಚಯ ಇರಲಿಲ್ಲ, ವಿಶ್ವಾಸ ಇರಲಿಲ್ಲ. ಅದಕ್ಕೆ ಇವರಿಬ್ಬರಲ್ಲೂ ಕೂಡ ಒಟ್ಟಿಗೆ ಒಂದು ಸ್ವಲ್ಪ ಸ್ನೇಹ ಬಾಂಧವ್ಯವನ್ನು ಬೆಳೆಸಬೇಕು ಅಂತ ಹೇಳಿ ಅವರ ಅಪ್ಪಂದ್ರು ಯೋಚನೆ ಮಾಡಿ ಅವರಿಬ್ಬರನ್ನು ಒಂದ್ ಕಡೆ ಸೇರಿಸಿದ್ರು. ಅಲ್ಲಿ ಇವರಿಬ್ರು ಒಟ್ಟಿಗೆ ಸೇರಿದಾಗ ಶಿವಾಜಿ ತುಂಟ ಸ್ವಭಾವದವನವನು. ಅವನು ಅಫ್ಜಲ್ ಖಾನನ್ನ ಆಲಂಘನೆ ಮಾಡಿಕೊಂಡ, ಸ್ನೇಹಿತ ಅಂತ ಹೇಳಿ. ಅವನು ಉಗುರುಗಳು ಬಹಳ ಚೂಪಾಗಿದ್ದು, ಆಲಂಘನೆ ಮಾಡ್ಬೇಕಾದ್ರೆ ಅವನು ಕಚಗುಣ ಇಟ್ಟುಬಿಟ್ಟ ಅಫ್ಜಲ್ ಖಾನನಿಗೆ. ಅಫ್ಜಲ್ ಖಾನ ಕಚಗುಣೆಯಿಂದ ನಕ್ಕು 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 ಸುಸ್ತಾಗಿ ಬಿದ್ದು ಸತ್ತೋಗ್ಬಿಟ್ಟ. ಈ ರೀತಿ ಹೇಳಿದ್ರೆ ನಾವು ಬಹುಶಃ ಶಿವಾಜಿ ಅಫ್ಜಲ್ ಖಾನನ್ನ ಕೊಂದ ಅಂತ ಹೇಳಿದ್ರೆ ಏನು ಮನಸ್ಸಿಗೆ ಬೇಸರ ಆಗತ್ತೆ, ಅದನ್ನು ತಪ್ಪಿಸಬಹುದು ಅಂತ ಹೇಳಿ ಇವರು ಅವರಿಗೆ ಹೇಳಿದರು. ಅಲ್ಲಿಗೆ ಅವರಿಬ್ಬರ ನಡುವೆ ನಡೆದಂತ ವಾಗ್ವಾದ ಅಲ್ಲಿಗೆ ನಿಂತೋಯ್ತು. ಹೀಗೆ ಈ ದೇಶದ ಇತಿಹಾಸ ಪ್ರಾರಂಭದಿಂದಲೇ ಹೀಗೆ ಆಗಿದೆ. ನಾನು ಯಾವುದೋ ಒಂದು ಪುಸ್ತಕದಲ್ಲಿ ಓದಿದ್ದೆ, ಇತಿಹಾಸದ ಬಹಳ ಹಿಂದೆ. ನಮ್ಮ ದೇಶದಲ್ಲಿ ಪ್ರಾಥಮಿಕ ಶಾಲೆಗಳಲ್ಲೂ ಕೂಡ ಅವಾಗ ಕಲಿಸ್ತಾ ಇದ್ದಂತಹ ಚರಿತ್ರೆ, ನಾವು ಎಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಹೆಜ್ಜಿ ರಾಬಿನ್ಸನ್ ಅಂತ ಹೇಳಿ ಆತ ಬರೆದಿದ್ದಂತ ಒಂದು ಪುಸ್ತಕ. ಅವನು ಬರೆದಂತಹ ಪುಸ್ತಕವನ್ನ ಇತಿಹಾಸದ ಪಠ್ಯ ಪುಸ್ತಕವಾಗಿ ಇಟ್ಟಿರ್ತಾ ಇದ್ದ. ರಾಬಿನ್ಸನ್ ಏನ್ ಹೇಳಿದ್ದ ಅಂತಂದ್ರೆ, ಈ ಬ್ರಿಟಿಷ್ ಅಂದ್ರೆ ನಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ಬ್ರಿಟಿಷರ ಕಾಲದಿಂದಲೂ ಕೂಡ ಈ ಪ್ರಚಲಿತವಾಗಿ ಬಂದಿರತಕ್ಕಂಥ ಆರ್ಯರ ಆಕ್ರಮಣದ ಒಂದು ಕಥೆ ಇದೆಯಲ್ಲ. ಆರ್ಯರು ಎಲ್ಲೋ ಅವರು ಮಧ್ಯ ಏಷ್ಯಾದಲ್ಲಿ ಇದ್ರು, ಅಲ್ಲಿಂದ ಆಕ್ರಮಣಕಾರಿಗಳಾಗಿ ಇಲ್ಲಿ ಬಂದ್ರು. ಆನಂತರ ಇಲ್ಲಿ ದ್ರವಿಡಿಯನ್ ಸಿವಿಲೈಸೇಷನ್ ಇತ್ತು, ದ್ರವಿಡಿಯನ್ರನ್ನ ಅವರು ಸೋಲಿಸಿದ್ರು, ಆರ್ಯರ ಆಕ್ರಮಣ ಆಯಿತು ಇತ್ಯಾದಿ ಎಲ್ಲ ಕಥೆಯನ್ನ ಬಹುಶಃ ಇನ್ನೂ ನಮ್ಮ ಪುಸ್ತಕಗಳಲ್ಲಿ ಇದೆ ಅಂತ ಕಾಣುತ್ತೆ. ಅದಕ್ಕೆ ರಾಬಿನ್ಸನ್ ಅವಾಗ ಬರೆದಿದ್ದ ಪುಸ್ತಕದಲ್ಲಿ ಆರ್ಯರು ಭಾರತಕ್ಕೆ ವಲಸೆ ಬಂದ್ರು ಮಧ್ಯ ಏಷ್ಯಾದಿಂದ. ಆರ್ಯರು ಮಾತ್ರ ಅಲ್ಲ, ಅದಕ್ಕೆ ಮುಂಚೆ ಬಂದಿದ್ದಂತಹ ದ್ರಾವಿಡರು ಕೂಡ ಹೊರಗಡೆಯಿಂದ ಬಂದಂತವರು. ಅವರು ಭಾರತದ ಮೂಲ ನಿವಾಸಿಗಳಾಗಿರಲಿಲ್ಲ. ಇಲ್ಲಿರ್ತಕ್ಕಂಥ ಗುಡ್ಡಗಾಡಿನ ಜನಗಳು ಮಾತ್ರ ಇಲ್ಲಿನ ಮೂಲ ನಿವಾಸಿಗಳಷ್ಟೇ. ದ್ರಾವಿಡರು ಹೊರಗಡೆಯಿಂದ ಬಂದ್ರು ಅನ್ನೋದಕ್ಕೆ ಆಧಾರ ಏನು ಅಂತಂದ್ರೆ, ದ್ರಾವಿಡರು ಮಾತನಾಡ್ತಕ್ಕಂಥ ದ್ರಾವಿಡ ಭಾಷೆಗೂ ಇರಾನ್ನಲ್ಲಿ ಇರ್ತಕ್ಕಂಥ ಬ್ರಾಹುಯಿ ಭಾಷೆಯ ಕೆಲವು ಶಬ್ದಗಳಿಗೂ ಸಾಮ್ಯ ಇದೆ. ಅದಕ್ಕೋಸ್ಕರ ಈ ದ್ರಾವಿಡರು ಕೂಡ ಇರಾನಿನ ಭಾಗದಿಂದ ಭಾರತಕ್ಕೆ ಬಂದಿರಬಹುದು ಅಂತ ಹೇಳುವಂತ ಒಂದು ಸಿದ್ಧಾಂತವನ್ನ ಅವರು ಪ್ರಚಾರಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಕರೆಕ್ಟ್ ಮಾಡುವಂತ ಪ್ರಯತ್ನ ನಡೆಯಿಲ್ಲ. ಅನೇಕ ವಿವರಣೆಗಳನ್ನ ಇದಕ್ಕೆ ಬೇರೆ ಬೇರೆಯವರು ಅನಂತರ ಓದಿರ್ತಕ್ಕಂಥ ಎಡಪಂಥೀಯ ಇತಿಹಾಸಕಾರರು ಕೂಡ ಇದನ್ನ ಸಾಕಷ್ಟು ಪುಷ್ಟಿ ಕೊಡೋದಕ್ಕೆ, ಒಟ್ಟಿನಲ್ಲಿ ಈ ದೇಶದ ರಾಷ್ಟ್ರೀಯ ಅಸ್ಮಿತೆಯನ್ನ, ಈ ದೇಶದ ಪ್ರಾಚೀನತೆಯನ್ನ, ಈ ದೇಶಕ್ಕೆ ಇರತಕ್ಕಂಥ ಆ ಒಂದು ಪುರಾತನ ಪರಂಪರೆಯನ್ನ ಧ್ವಂಸ ಮಾಡತಕ್ಕಂಥ ಉದ್ದೇಶವನ್ನೇ ಹೊತ್ತಿರುವಂತಹ ಎಮಿನೆಂಟ್ ಹಿಸ್ಟೋರಿಯನ್ಸ್ ಅವರನ್ನು ಕುರಿತು ಪುಸ್ತಕ ಈಗಾಗಲೇ ಬಂದಿದೆ. ಅರುಣ್ ಶೌರಿ ಅವರ ಪುಸ್ತಕವನ್ನು ತಾವುಗಳು ಗಮನಿಸಬೇಕು ಅಂತ ಹೇಳಿ ನಾನು ಕಲಿಸ್ತೇನೆ. ಇದೇ ಹಾದಿನಲ್ಲಿ ನಮ್ಮ ಇತಿಹಾಸ ನಡ್ಕೊಂಡು ಬಂದಿದೆ. ಈ ಸಂದರ್ಭದಲ್ಲಿ ಇತಿಹಾಸವನ್ನ ಕುರಿತ ಸರಿಯಾಗಿರ್ತಕ್ಕಂಥ ದೃಷ್ಟಿ, ಯಾಕೆಂತಂದ್ರೆ ಇಕ್ಕನೆ ಬರಕವ್ರು ಹೇಳಿದಂತಾನೆ, ನಾವು ನಮ್ಮ ಭವಿಷ್ಯವನ್ನ ರೂಪಿಸಬೇಕಾದ್ರೆ ನಮ್ಮ ಪ್ರಾಚೀನತೆಯನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ತಕ್ಕಂಥದ್ದು ಬಹಳ ಅಗತ್ಯ. ಅತೀತದ ನೆಲೆಗಟ್ಟಿನ ಮೇಲೆ, ಅತೀತದ ಒಂದು ಬುನಾದಿಯ ಮೇಲೆನೆ ನಾವು ನಮ್ಮ ಭವಿಷ್ಯವನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ. ನಮ್ಮ ಅತೀತವನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ತೀವಿ. ದುರದೃಷ್ಟವಶಾತ್ ನಿರಂತರವಾಗಿ ಈ ದೇಶದ ಇತಿಹಾಸದ ಮೇಲೆ ಇನ್ನು ದಾಳಿ ಆಕ್ರಮಣ ನಡೆದಿದೆ. ಬಹಳ ಅನ್ಫಾರ್ಚುನೇಟ್ ಚಾಪ್ಟರ್ ಇದರಲ್ಲಿ ಅಂತಂದ್ರೆ,
ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಇತಿಹಾಸದ ಒಂದು ಪುನರ್ ನಿರೂಪಣೆಯನ್ನು ಆಗಬೇಕಾಗಿತ್ತು. ನಿಜವಾಗಿರ್ತಕ್ಕಂಥ ಇತಿಹಾಸವನ್ನು ನಾವು ರೂಪಿಸ್ತಕ್ಕಂಥ ಪ್ರಯತ್ನ ಆಗಬೇಕಾಗಿತ್ತು. ದುರದೃಷ್ಟವಶಾತ್ ಅದು ಸೋಷಿಯಲಿಸಂನ ಹೆಸರಿನಲ್ಲಿ, ಸೆಕ್ಯುಲರಿಸಂನ ಹೆಸರಿನಲ್ಲಿ ಇದುವರೆಗೂ ನಡೆದಿಲ್ಲ. ಮಾತ್ರ ಅಲ್ಲ, ಆ ಇತಿಹಾಸವನ್ನ ಡಿಸ್ಟಾರ್ಟ್ ಮಾಡತಕ್ಕಂಥ ಪ್ರಯತ್ನಗಳು ಮತ್ತಷ್ಟು ನಿರಂತರವಾಗಿ ನಡೀತಾನೆ ಹೋಗ್ತಾ ಇದ್ವು. ಇವತ್ತಿನ ದಿವಸ ಯಾರು ತಮ್ಮನ್ನು ತಾವು ಬುದ್ಧಿಜೀವಿಗಳು ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡಿಕೊಳ್ತಾರೆ. ಆ ಬುದ್ಧಿಜೀವಿಗಳು ಇದಕ್ಕೆ ಬಹಳ ದೊಡ್ಡ ಪ್ರಮಾಣದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಹೊಸ ಪೀಳಿಗೆ ಜಾಗೃತಗೊಳ್ತಾ ಇದೆ. ಹೊಸ ಹೊಸ ಸಂಶೋಧನೆಗಳು ಬರ್ತಾ ಇದೆ. ಇತ್ತೀಚೆಗೆ ಡೇವಿಡ್ ಫ್ರಾಲೆ ಮುಂತಾದವರೆಲ್ಲರೂ ಮಾಡಿರ್ತಕ್ಕಂಥ ಒಂದು ಸಂಶೋಧನೆಗಳ ಪರಿಣಾಮವಾಗಿ ಇತಿಹಾಸದಲ್ಲಿ ಆಗಿರ್ತಕ್ಕಂಥ ಅನೇಕ ವಿಕೃತಿಗಳನ್ನ ಸರಿಪಡಿಸುವಂತ, ಉದಾಹರಣೆಗೆ ಡೇವಿಡ್ ಫ್ರಾಲೆ ಒಂದ್ಸರಿ ಮಾತನಾಡ್ತಾ ಇದ್ರು, ನಮ್ಮ ಜೊತೆ ಸಂವಾದ ಮಾಡ್ಬೇಕಾದ್ರೆ ಹೇಳಿದ್ರು ಅವರು, ಅಮೆರಿಕದ ವಿಶ್ವವಿದ್ಯಾನಿಲಯಗಳಲ್ಲಿ ಎಲ್ಲೂ ಕೂಡ ಈ ಆರ್ಯನ್ ಇನ್ವೇಷನ್ ಕಥೆಯನ್ನ ಹೇಳೋದ. ಇವಾಗ ಇಂಡಿಯನ್ ಹಿಸ್ಟ್ರಿ ಬಗ್ಗೆ ಹೇಳಬೇಕಾದ್ರೆ ಇದನ್ನ ಇಟ್ ಈಸ್ ಎ ರಿಜೆಕ್ಟೆಡ್ ಥಿಯರಿ ಅನ್ನೋ ರೀತಿಯಲ್ಲಿ ಅದನ್ನು ಹೇಳ್ತಾರೆ. ಆದ್ರೆ ಭಾರತದ ಟೆಕ್ಸ್ಟ್ ಬುಕ್ಗಳಲ್ಲಿ ಇನ್ನೂ ಕೂಡ ಅದನ್ನು ತೆಗೆದುಹಾಕಿದೆ. ಬಹಳ ದುರ್ದೈವದ ಸಂಗತಿ ಅಂತಂದ್ರೆ, ನಮ್ಮ ದೇಶದಲ್ಲಿ ನಮ್ಮ ಯಾವ ತಥಾಕಥಿತವಾಗಿರ್ತಕ್ಕಂಥ ಒಂದು ಬುದ್ಧಿಜೀವಿ ಅಂತ ಹೇಳ್ಕೊಳ್ತಕ್ಕಂಥ ಒಂದು ಎಡಪಂಥಿ ವರ್ಗ ಇದೆ, ಅವರಿಗೆ ಭಾರತದ ವಿರುದ್ಧವಾಗಿ ಯಾರಾದ್ರೂ ಹೇಳಿದ ಕೂಡಲೇ ಅವರಿಗೆ ಬಹಳ ಅಪ್ಯಾಯ ಬಂದಿದೆ. ಇತ್ತೀಚೆಗೆ ಅಮೆರಿಕದ ಲೇಖಕಿ ವೆಂಡಿ ಡೊನಿಗನ್ ಅನ್ನುವಂಥವಳು ಭಾರತದ ಪಂಥಗಳ ಬಗ್ಗೆ, ಇಲ್ಲಿನ ದೇವರ ಬಗ್ಗೆ, ಇಲ್ಲಿನ ನಂಬಿಕೆಗಳ ಬಗ್ಗೆ, ಗಣಪತಿಯನ್ನು ಕುರಿತು, ದುರ್ಗೆಯನ್ನು ಕುರಿತು ಸಾಕಷ್ಟು ಏನೇನೋ ಬರದ ಅಬದ್ಧವಾಗಿರ್ತಕ್ಕಂಥ ಸಂಗತಿಗಳಿವೆ. ಆಕೆಗೆ ಭಾರತೀಯ ಧರ್ಮ ಸಂಸ್ಕೃತಿಯನ್ನು ಆಕೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾಳೋ ಗೊತ್ತಿಲ್ಲ. ಅವಳ ಉದ್ದೇಶ ಏನಿದೆಯೋ ಗೊತ್ತಿಲ್ಲ. ಇಲ್ಲಿ ಶಿಕ್ಷಾ ಬಚಾವೋ ಆಂದೋಲನದ ಒಂದು ಪ್ರಯತ್ನದ ಪರಿಣಾಮವಾಗಿ ಕೊನೆಗೆ ಅವರು ಆ ಪುಸ್ತಕವನ್ನು ತಾವು ವಾಪಸ್ ತೆಗೆದುಕೊಳ್ತೀವಿ ಅಂತ ಹೇಳಿ ಅವರು ನಿರ್ಧಾರ ಮಾಡಬೇಕಾಗಿತ್ತು. ಅದ್ರ ಪಬ್ಲಿಷರ್ಸ್ ಯಾರಿದ್ರು ಅದನ್ನು ವಾಪಸ್ ತಗೊಂಡ್ರು. ಅವರು ವಾಪಸ್ ತಗೊಂಡಿದ್ದಕ್ಕೂ ಕೂಡ ನಮ್ಮ ಎಡಪಂಥೀಯ ಬುದ್ಧಿಜೀವಿಗಳೆಲ್ಲರೂ ಕೂಡ ಅದನ್ನು ವಿರೋಧ ಮಾಡಿದ್ದಾರೆ. ಇಲ್ಲ, ಅದನ್ನು ವಾಪಸ್ ತಗೊಳ್ಬಾರ್ದು, ಅದು ಇರಬೇಕು ಅಂತ ಹೇಳಿ. ಎಷ್ಟು ವಿಚಿತ್ರವಾಗಿರ್ತಕ್ಕಂಥ ವಿಕೃತವಾಗಿರುವಂತಹ ಒಂದು ಮನಸ್ಥಿತಿಯನ್ನ ಇವರು ಹೊಂದಿದ್ದಾರೆ ಅಂತನ್ನುವಂಥದ್ದು ನಿಜಕ್ಕೂ ಬಹಳ ಆಶ್ಚರ್ಯವನ್ನು ಮಾಡುತ್ತೆ. ಇಂಥ ಸಂದರ್ಭದಲ್ಲಿ ಇತಿಹಾಸದ ಬಗ್ಗೆ ಒಂದು ಸರಿಯಾಗಿರ್ತಕ್ಕಂಥ ಒಂದು ಬೆಳಕನ್ನು ಚೆಲ್ಲುವಂತ, ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥ ಏನೋ ಒಂದು ವಿಕೃತಿಗಳು ಸಂಭವಿಸಿವೆ. ಇದನ್ನ ಇತಿಹಾಸ ಯಾರ ಪರನೂ ಅಲ್ಲ, ಯಾರ ವಿರುದ್ಧನೂ ಅಲ್ಲ. ಮುಸಲ್ಮಾನರ ವಿರುದ್ಧವಾಗಿ ನಾವೇನೋ ಹೇಳ್ಬಿಟ್ರೆ ಅದೇನು ಸರಿಯಾದ ಇತಿಹಾಸ ಆಗತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಏನು ಇತಿಹಾಸ ಅನ್ನೋ ಶಬ್ದದ ಅರ್ಥವೇ ಅದು. ಇತಿಹಾಸ ಅಂತಂದ್ರೆ ಈ ರೀತಿಯಲ್ಲಿ ಘಟಿಸಿತು, ಈ ರೀತಿಯಲ್ಲಿ ನಡೀತು ಅಂತ ಸಂಸ್ಕೃತ ಶಬ್ದದ ಅರ್ಥ. ವಾಸ್ತವವಾಗಿ ಏನು ನಡೆದಿದೆಯೋ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಚಿತ್ರಿಸಬೇಕು. ಆ ಇತಿಹಾಸದಿಂದ ನಾವು ಪಾಠವನ್ನು ಕಲಿಬೇಕು. ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಮಾತಿದೆಯಲ್ಲ, those who not learn from history are going to repeat history. ಆ ರೀತಿ ನಾವು ಮತ್ತೆ ಪುನಃ ತಪ್ಪುಗಳನ್ನು ಮಾಡಬಾರದು ಅಂತಂದ್ರೆ ಇತಿಹಾಸ ಓದ್ತಿದ್ದ ನಾವು ಪಾಠವನ್ನು ಕಲಿಬೇಕು. ಇತಿಹಾಸಕ್ಕೆ ಮಾಡತಕ್ಕಂಥ ಅಪಚಾರ ಸತ್ಯಕ್ಕೆ ಮಾಡತಕ್ಕಂಥ ಅಪಚಾರ ಇದು. ಆ ದೇಶದ ಅಸ್ಮಿತೆಗೆ, ಆ ದೇಶದ ಪರಂಪರೆಗೆ ಮಾಡತಕ್ಕಂಥ ಅಪಚಾರ ಇದು. ಈ ಅಪಚಾರಗಳನ್ನು ನಾವು ತೆಗೆದು ಹಾಕಬೇಕಾಗುತ್ತೆ. ಅದನ್ನು ಸರಿಪಡಿಸಬೇಕಾಗಿದೆ. ಬಹಳ ದೊಡ್ಡದೊಂದು ಪ್ರಯತ್ನ. ಅನೇಕ ಇತಿಹಾಸಕಾರರು ಈ ಪ್ರಯತ್ನದಲ್ಲಿ ತೊಡಗಿದ್ದಾರೆ ಈಗಾಗಲೇ. ಆದ್ರೆ ಭೈರಪ್ಪನವರು ಅವರು ಇತಿಹಾಸದ ಪುಸ್ತಕವನ್ನು ಬರೆದು ಹೋದ್ರೂ ಕೂಡ ಈ ಒಂದು ಕಾದಂಬರಿಯ ಮೂಲಕ ಈ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಅನೇಕ ಪ್ರಶ್ನೆಗಳ ಬಗ್ಗೆ ಒಂದು ಹೊಸ ಚಿಂತನೆಯನ್ನ, ಹೊಸ ಡಿಬೇಟ್ ಅನ್ನ ಈ ದೇಶದಲ್ಲಿ ಉಂಟಾಗುವ ಮಾಡಿದ್ದಾರೆ. ಎಲ್ಲ ಭಾಷೆಗಳಿಗೂ ಕೂಡ ಅದು ಈಗಾಗಲೇ ಅನುವಾದಗೊಂಡಿದೆ ಮತ್ತು ಸಹಸ್ರ ಪ್ರತಿಗಳಲ್ಲಿ ಮಾರಾಟವಾಗಿವೆ. ಹೊಸ ವಿಕಾರಗಳನ್ನು ಸ್ಥಾಪನೆ ಮಾಡಿದ್ದೇನೆ ಅಂತನ್ನುವಂಥದ್ದು ನಿಜವಾದ ಇತಿಹಾಸವನ್ನು ತಿಳಿದುಕೊಳ್ಳೋದಕ್ಕೆ ಭಾರತದ ಯುವ ಮನಸ್ಸು ತುಂಬಾ ಹಾತರಿತಾ ಇದೆ, ಕಾತರಗೊಂಡಿದೆ. ಅವರಿಗೆ ಈ ಸತ್ಯ ಬೇಕಾಗಿದೆ, ಈ ಸತ್ಯ ದರ್ಶನವನ್ನು ಅವರು ಅಪೇಕ್ಷೆ ಪಡ್ತಾ ಇದ್ದಾರೆ ಅಂತನ್ನೋದಕ್ಕೆ ಒಂದು ಸಾಕ್ಷಿ ಇದೆ. ಕನ್ನಡದಲ್ಲಿ ಅವರು ಬರೆದಿದ್ರು, ಭಾರತದ ಬೇರೆ ಬೇರೆ ಭಾಷೆಗಳಿಗೆ ಅನುವಾದಗೊಂಡಿದ್ವು.
ಅದನ್ನು ಇಂಗ್ಲಿಷಿಗೆ ತರೋದ್ರ ಮೂಲಕ ಇನ್ನೂ ಒಂದು ವರ್ಗಕ್ಕೆ, ಮತ್ತು ವಿಶೇಷವಾಗಿ ಇವತ್ತಿನ ದಿವಸ ಯಾವುದು ಅಕಾಡೆಮಿಕ್ ಸೆಕ್ಷನ್ ಅಂತ ಹೇಳ್ತೀವಿ, ಅಕಾಡೆಮಿಕ್ ಕ್ಲಾಸ್, ಯಾರು ಇಂಗ್ಲಿಷ್ ಅನ್ನೋದು ಬಂದ್ರೇನೆ ಅದಕ್ಕೊಂದು ಮನ್ನಣೆಯನ್ನು ಅವರು ಕೊಡ್ತಾರೆ. ಆ ಒಂದು ಸೆಕ್ಷನ್ನಿಗೂ ಕೂಡ ಇದನ್ನು ತಲುಪಿಸ್ತಕ್ಕಂಥ ಪ್ರಯತ್ನವನ್ನ ಸಂದೀಪ್ ಅವರು ಮಾಡಿದ್ದಾರೆ. ಅವ್ರು ಮಾಡಿರ್ತಕ್ಕಂಥ ಪ್ರಯತ್ನ ನಿಜಕ್ಕೂ ಕೂಡ ಬಹಳ ಅಭಿನಂದನಾರ್ಹವಾಗಿರ್ತಕ್ಕಂಥದ್ದು. ವ್ಯಾಪಕವಾಗಿ ಜನರಿಗೆ ತಲುಪುವಾಗಲಿ, ಇತಿಹಾಸವನ್ನು ಕುರಿತು ಒಂದು ಹೊಸ ಚಿಂತನೆಯನ್ನು ಇದು ನಿರ್ಮಾಣ ಮಾಡುವ ರೀತಿಯಲ್ಲಾಗಲಿ, ಇದೇ ಒಂದು ಪ್ರಯತ್ನದಲ್ಲಿ ಸ್ನೇಹಿತರು ಪ್ರಾರಂಭದಲ್ಲಿ ಹೇಳಿದ್ರು ಜಿಜ್ಞಾಸ ಅಂತನ್ನುವಂಥ ವೇದಿಕೆ ಈ ರೀತಿಯ ಒಂದು ವೈಚಾರಿಕ ಚರ್ಚೆಯನ್ನ ಸಮಾಜದಲ್ಲಿ ಜಾಗೃತಗೊಳಿಸತಕ್ಕಂಥ ಒಂದು ಪ್ರಯತ್ನದಲ್ಲಿ ತೊಡಗಿದೆ. ಆ ಪ್ರಯತ್ನದಲ್ಲಿ ತಾವುಗಳೆಲ್ಲರೂ ಕೂಡ ಇನ್ನಷ್ಟು ಸಕ್ರಿಯವಾಗಿ ಕೈ ಜೋಡಿಸಿ ಸಮಾಜದಲ್ಲಿ ಈ ಒಂದು ಚಿಂತನೆಯನ್ನು ಬೆಳೆಸತಕ್ಕಂಥ ಪ್ರಯತ್ನಕ್ಕೆ ನೆರವು ನೀಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡು, ದೂರದಿಂದ ಇಲ್ಲಿವರೆಗೆ ಪ್ರಯಾಣ ಮಾಡಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮೆಲ್ಲರಿಗೂ ಕೂಡ ಉತ್ಸಾಹವನ್ನ, ಪ್ರೇರಣೆ, ಮಾರ್ಗದರ್ಶನವನ್ನು ಕೊಟ್ಟಿರುವಂತಹ ಡಾಕ್ಟರ್ ಭೈರಪ್ಪನವರಿಗೆ ಮತ್ತು ಅವರ ಸ್ನೇಹಿತರು ಅಮೆರಿಕದಿಂದ ಬಂದಿರತಕ್ಕಂಥವರು, ಅವರಿಗೆ ಧನ್ಯವಾದ.